ಎರಡು ಬಾಗಿಲುಗಳು ತೆರೆಯಬೇಕು, ಮಾತೆಂಬ ಮನುಷ್ಯ ಹೊರಬರಲು. ಮೌನವೆಂಬ ಮಹರ್ಷಿ ಹೊರಬಾರದೆ ಒಳಗೆ ಕುಳಿತು ನಡೆಸುವನು ಕರ್ತವ್ಯವನ್ನು. ಮೌನ ಆವರಿಸಿದ್ದರೆ ಕಣ್ಣಿನಲ್ಲಿ ಸೂಚನೆ, ಮಾತು ಮುತ್ತು. ಮೌನ ಜ್ಞಾನದ ವಸ್ತು, ಮೌನ ಒಮ್ಮೆ ಮುನಿಸಿಕೊಂಡ ಗುರುತು. ಅತಿಯಾದ ಮೌನ ವಿಪತ್ತಿನ ಕತ್ತಿ. ಪತ್ನಿಯ ಮೌನ ಏನೋ ಪಡೆಯಬೇಕೆಂಬ ಅನುಮಾನ. ಒಡೆಯನ ಮೌನ ರಾಜ್ಯಭಾರ ಒಂದೇ ಕಡೆ ನಿಂತ ನಿಲ್ದಾಣ. ಶಿಕ್ಷಕರ ಮೌನ ಪಾಠ ಆಗದು ಆ ದಿನ. ವೈದ್ಯನ ಮೌನ ರೋಗಿಯ ರೋಗದ ವಾಸಿ ಮಾಡಲು ತನಗೆ ತಾನೇ ಚರ್ಚಿಸುವ ಸಭಾಂಗಣ. ವ್ಯಾಪಾರಿಯ ಮೌನ ವ್ಯಾಪಾರಕ್ಕೆ ತರವಲ್ಲದ ಗುಣ. ಅಜ್ಜಿಯ ಮೌನ ತಾತನಿಗೆ ಕಾಣದೆ ಚುಚ್ಚುವ ರಾಮಬಾಣ. ಪ್ರೇಯಸಿಯ ಮೌನ ನಾವೇ ಅರಿತು ಖರ್ಚಿನ ದಾರಿಯಲ್ಲಿ ಸಂಚರಿಸಬೇಕಾದ ತೀರ್ಮಾನ. ಮೌನಕ್ಕೆ ಬೆಲೆ ಹೆಚ್ಚಾದರೂ ಮೌನ ಆಚರಿಸುವ ಮನುಷ್ಯ ಮಾತನಾಡದೆ ನಿಂತಾಗ ಹುಚ್ಚರಾಗುವರು. ಮೌನ ಇರಬೇಕು, ಹೆಚ್ಚು ಹೊತ್ತು ಬಳಸದೆ ಬಿಡಬೇಕು.